All Academy. Always with you. ನಮಸ್ಕಾರ ಸ್ಪರ್ಧಾ ಮಿತ್ರರೇ, ಆಲ್ ಅಕಾಡೆಮಿ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಮುಂಬರುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾಗುವಂತಹ, ಅದರಲ್ಲೂ ಕೂಡ ಇತಿಹಾಸ ವಿಭಾಗದಲ್ಲಿ ಅಂದರೆ ಹಿಸ್ಟ್ರಿಯ ಒಂದು ವಿಶೇಷ ಸರಣಿಯನ್ನ ನಾವು ತರ್ತಾ ಇದ್ದೇವೆ. ಅದರಲ್ಲೂ ಕೂಡ ಕರ್ನಾಟಕ ರಾಜ್ಯವನ್ನ ಆಡಳಿತ ನಡೆಸಿದಂತಹ ಕರ್ನಾಟಕದ ರಾಜಮನೆತನಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಈ ಒಂದು ವಿಶೇಷ ಸರಣಿಯಲ್ಲಿ ನಾವು ನೀಡ್ತಾ ಇದ್ದೇವೆ. ಅದ್ರ ಜೊತೆಗೆ ಆ ರಾಜಮನೆತನಗಳ ಕುರಿತಾದಂತಹ ಕೆಲ ಪ್ರಶ್ನೆಗಳು ಏನು ಹಿಂದಿನ ಪ್ರಶ್ನೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದ್ರು ಅವುಗಳನ್ನು ಕೂಡ ನಾವು ಡಿಸ್ಕಷನ್ ಮಾಡೋಣ. ಸೊ ಹಾಗಾಗಿ ಹೆಚ್ಚಿನ ಸಮಯನ ವ್ಯರ್ಥ ಮಾಡಿದೆ ಇವತ್ತಿನ ಈ ಒಂದು ಸರಣಿಯ ಮೊದಲ ವಿಡಿಯೋವನ್ನ ಪ್ರಾರಂಭಿಸೋಣ. ಪ್ರಿಯ ಸ್ಪರ್ಧಾ ಮಿತ್ರರೇ, ಕರ್ನಾಟಕ ರಾಜ್ಯವನ್ನ ಅಂದ್ರೆ ದಕ್ಷಿಣ ಭಾರತದಲ್ಲಿರುವಂತಹ ಕರ್ನಾಟಕ ಮತ್ತು ಆಂಧ್ರ, ತೆಲಂಗಾಣ, ಕೇರಳ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು. ಸೊ ಇವುಗಳು ಇತಿಹಾಸದಲ್ಲಿ ಈ ಹೆಸರುಗಳು ಇದ್ದಿದ್ದಿಲ್ಲ, ಅವಾಗ ಬೇರೆ ಬೇರೆ ಹೆಸರುಗಳನ್ನ ನಾವು ಕಾಣ್ಬೋದು. ಸೊ ಹಾಗಾಗಿ ಈ ದಕ್ಷಿಣ ಭಾರತ ಅಂತ ಕನ್ಸಿಡರ್ ಮಾಡಿದಾಗ ಮೊಟ್ಟ ಮೊದಲಿಗೆ ಅದರಲ್ಲಿ ಕರ್ನಾಟಕನೂ ಬರುತ್ತೆ. ಆ ರಾಜ್ಯ ಆಡಳಿತವನ್ನು ನಡೆಸಿದ ವಂಶ ಯಾವುದಪ್ಪ ಅಂತಂದ್ರೆ ಅದು ಶಾತವಾಹನರು. ಶಾತವಾಹನರು ಅವಧಿಯನ್ನ ನೋಡೋದಂದ್ರೆ ಕ್ರಿಸ್ತ ಪೂರ್ವ 235ರಿಂದ ಹಿಡಿದು ಕ್ರಿಸ್ತ ಶತಕ 220ರವರೆಗೆ ಶಾತವಾಹನರು ನಮ್ಮ ಕರ್ನಾಟಕದ ಪ್ರದೇಶಗಳಲ್ಲಿ ಕೂಡ ತಮ್ಮ ರಾಜ್ಯಭಾರವನ್ನ ನಡೆಸಿದಂತಹ ಒಂದು ಮೊಟ್ಟ ಮೊದಲ ವಂಶ ಆಗುತ್ತೆ ಅಥವಾ ಸಾಮ್ರಾಜ್ಯ ಆಗತ್ತೆ. ಸೊ ಮೊದಲೇ ಹೇಳಿದಾಗೆ, ಸೊ ಕರ್ನಾಟಕವನ್ನ ಆಳಿದಂತಹ ಮೊದಲ ಐತಿಹಾಸಿಕ ಸಾಮ್ರಾಜ್ಯ ಅದು ಶಾತವಾಹನರು. ಸೊ ಹಾಗಿದ್ರೆ ಈ ಶಾತವಾಹನರ ಒಂದು ಸಾಮ್ರಾಜ್ಯ ಅಥವಾ ವಂಶ ಹೇಗೆ ಸ್ಥಾಪನೆ ಆತ ಅನ್ನೋದು ನೋಡೋದಾತಂದ್ರೆ, ಶಾತವಾಹನರು ಮೂಲತಃ ಮೌರ್ಯ ಸಾಮ್ರಾಜ್ಯದ ಸಾಮಂತರಾಗಿದ್ರು. ಈ ದಕ್ಷಿಣ ಭಾಗಕ್ಕೆ ಏನೋ ಸಾಮಂತರ ಇರ್ತಾರೆ, ಹಾಗಾಗಿ ಆ ಮೌರ್ಯ ಸಾಮ್ರಾಜ್ಯದ ಸಾಮಂತರ. ಯಾವಾಗ ದಕ್ಷಿಣ ಈ ಮೌರ್ಯ ಸಾಮ್ರಾಜ್ಯವು ಅವರ ಶಕ್ತಿಯನ್ನ ಕಳೆದುಕೊಳ್ತೋ, ಯಾವಾಗ ದೌರ್ಬಲ್ಯಗೊಂಡ್ತೋ ಈ ಮೌರ್ಯ ಸಾಮ್ರಾಜ್ಯ, ಆ ಸಂದರ್ಭದಲ್ಲಿ ಶಾತವಾಹನ ವಂಶದ ಸಿಮುಖ ಅನ್ನುವ ಒಬ್ಬ ಸಾಮಂತ ಈ ಮೌರ್ಯ ಸಾಮ್ರಾಜ್ಯದ ದೊರೆಯಾದಂತಹ ಸುಶೀಮನನ್ನ ಕೊಂದು ತಮ್ಮನ್ನ ತಾವು ಸ್ವತಂತ್ರ ಅಂತ ಘೋಷಣೆ ಮಾಡಿಕೊಂಡು ಆಗ ಈ ಶಾತವಾಹನರ ವಂಶವನ್ನ ಸ್ಥಾಪನೆ ಮಾಡಿದ್ರು. ಹಾಗಾಗಿ ಈ ಶಾತವಾಹನರ ವಂಶದ ಸ್ಥಾಪಕ ಯಾರಪ್ಪ ಅಂತಂದ್ರೆ ಅದು ಸಿಮುಖ ಆಗ್ತಾನೆ. ಮತ್ತು ಇದ್ರ ಜೊತೆಗೆ ಮೌರ್ಯರ ಕೊನೆಯ ದೊರೆ ಯಾರಂತ ಹೇಳಿದ್ರೆ ಯು ಕ್ಯಾನ್ ಈಸಿಲಿ ಆನ್ಸರ್ ಇಟ್, ದಟ್ ಈಸ್ ಸುಶೀಮ. ಸುಶೀಮನನ್ನ ಕೊಂದು ಈ ಸಿಮುಖ ಈ ಶಾತವಾಹನರ ವಂಶವನ್ನ ಅಥವಾ ಸಾಮ್ರಾಜ್ಯವನ್ನ ಸ್ಥಾಪನೆಯನ್ನ ಮಾಡಿದ. ನೋಡಿ, ಶಾತವಾಹನರು ಸರಿಸುಮಾರು 460 ವರ್ಷಗಳ ಕಾಲ ಈ ಸಾಮ್ರಾಜ್ಯವನ್ನ ಆಳಿದಂತಹ ಒಂದು ಅಂಶ ಆಗುತ್ತೆ. ಅದರಲ್ಲೂ ಕೂಡ ದಕ್ಷಿಣ ಭಾರತದಿಂದ ಹಿಡಿದು ಉತ್ತರ ಭಾರತದವರೆಗೆ ಇವರ ಸಾಮ್ರಾಜ್ಯ ವ್ಯಾಪಿಸಿದ್ದಂತನ್ನ ನಾವು ಕಾಣ್ಬೋದಾಗತ್ತೆ. ಇನ್ನ ಎಕ್ಸಾಕ್ಟ್ ಮ್ಯಾಪ್ ಅಲ್ಲಿ ನೋಡೋದಾತಂದ್ರೆ, ಈ ಶಾತವಾಹನರ ಸಾಮ್ರಾಜ್ಯವು ಇಷ್ಟೆಲ್ಲಾ ಭಾಗಗಳಲ್ಲಿ, ಭಾರತದ ಇಷ್ಟೆಲ್ಲಾ ಭಾಗದಲ್ಲಿ ವಿಸ್ತೀರ್ಣ ಇದೆ ನೋಡಿ, ದಕ್ಷಿಣದಿಂದ ಹಿಡಿದು ಉತ್ತರದವರೆಗೆ. ಸೊ ಈಗಿನ ಗುಜರಾತ್ ಆಗಿರಲಿ, ಮಧ್ಯಪ್ರದೇಶ ಆಗಿರಲಿ, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ, ಕರ್ನಾಟಕ ಮತ್ತು ಕೆಲ ಭಾಗದ ತಮಿಳುನಾಡುಗಳಲ್ಲಿ ಕೂಡ ಈ ಶಾತವಾಹನರ ಸಾಮ್ರಾಜ್ಯವು ವ್ಯಾಪಿಸಿತ್ತು. ಸೊ ಇದು ಮ್ಯಾಪ್ ನಲ್ಲಿ ನಾವು ಕಾಣಬಹುದಾಗಿದೆ. ಇನ್ನ ಶಾತವಾಹನರು ಮೌರ್ಯ ಸಾಮ್ರಾಜ್ಯದ ಸಾಮಂತರಾಗಿದ್ರು, ಆದ್ರೆ ಇವರ ಮೂಲ ನೆಲ ಯಾವುದಂತ ನೋಡೋದಾತಂದ್ರೆ ಇದ್ರ ಬಗ್ಗೆ ಹಲವಾರು ಅಧ್ಯಯನಕಾರರು ಹಲವಾರು ಅಭಿಪ್ರಾಯಗಳನ್ನ ನೀಡಿದ್ದಾರೆ. ಅದರಲ್ಲೂ ಕೂಡ 2 ಪ್ರಮುಖ ಅಧ್ಯಯನದಲ್ಲಿ ಮೊದಲೇ ಅಧ್ಯಯನ ಯಾವ್ದಪ್ಪ ಅಂದ್ರೆ ಅದು ಪ್ರೊಫೆಸರ್ ರಾಪ್ಸನ್, ವಿ.ಎ. ಸ್ಮಿತ್ ಮತ್ತು ಭಂಡಾರ್ಕರ್ ಅವರು ನಡೆಸಿದಂತ ಅಧ್ಯಯನದ ಪ್ರಕಾರ ಶಾತವಾಹನರನ್ನ ಮೂಲತಃ ಆಂಧ್ರಕ್ಕೆ ಸೇರಿದವರು ಅಥವಾ ಆಂಧ್ರ ಪ್ರದೇಶಕ್ಕೆ ಸೇರಿದವರು ಅಂತ ಇವರ ಅಧ್ಯಯನ ಉಲ್ಲೇಖ ಮಾಡುತ್ತೆ. ಇದಕ್ಕೆ ಸ್ಪಷ್ಟೀಕರಣ ನೀಡುವಂತೆ ಕೆಲ ನಾಣ್ಯಗಳಲ್ಲಿ ಮತ್ತು ಕೆಲ ಶಾಸನಗಳಲ್ಲಿ ಇವರು ಆಂಧ್ರ ಪ್ರದೇಶದವರು ಅಂತ ಕೂಡ ಉಲ್ಲೇಖವಾಗಿದೆ. ಅದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಸ್ಕಂದ ಪುರಾಣದಲ್ಲಿ ಇವರನ್ನ ಶಾತವಾಹನರನ್ನ ಆಂಧ್ರರೆಂದು ಕರೆದಿದ್ದಾರೆ. ಸೊ ಹಾಗಾಗಿ ಈ ಒಂದು ಶಾತವಾಹನರು ಆಂಧ್ರರಂತ ಹೇಳ್ತಾರೆ. ಅದೇ ಪ್ರಕಾರ ಇನ್ನೊಂದು ಅಧ್ಯಯನದಲ್ಲಿ ಕೆ.ಪಿ. ಜೇಸ್ವಾಲ್ ಅವರು ನಡೆಸಿದ ಅಧ್ಯಯನದ ಪ್ರಕಾರ ಶಾತವಾಹನರು ಮೂಲತಃ ಕನ್ನಡ ನಾಡಿಗೆ ಸೇರಿದವರು ಅಂತ ಅವರ ಅಧ್ಯಯನ ತಿಳಿಸುತ್ತೆ. ಮತ್ತೆ ಅವರು ಕೂಡ ತಮ್ಮ ಅಧ್ಯಯನಕ್ಕೆ ಸ್ಪಷ್ಟೀಕರಣ ನೀಡುವಂತೆ ಹಿರೇಹಡಗಲಿ ದೊರೆತಂತ ಶಾಸನದಲ್ಲಿ ಈ ಶಾತವಾಹನರನ್ನ ಕನ್ನಡಿಗರೆಂದು ಉಲ್ಲೇಖ ಮಾಡಿದ್ರು. ಸೊ ಹಾಗಾಗಿ 2 ಅಭಿಪ್ರಾಯಗಳಿದೆ. ಸೊ
ನಾವು ಶಾತವಾಹನರನ್ನ ಕನ್ನಡಿಗ, ಯಾಕಂದ್ರೆ ಮೇಜರ್ ಪೋರ್ಷನ್ ಆಫ್ ಕರ್ನಾಟಕವನ್ನ ಆಡಳಿದಂತಹ ಮತ್ತು ಮ್ಯಾಕ್ಸಿಮಮ್ ಮತ್ತು ಇನಿಷಿಯಲ್ ಫಸ್ಟ್ ರಾಜ್ಯವನ್ನ ಆಡಳಿದಂತಹ ವಂಶ ಆಗುತ್ತೆ. ಹಾಗಾಗಿ ಶಾತವಾಹನರು ಮೂಲತಃ ಕನ್ನಡಿಗರು ಅಂತಲೂ ಹೇಳ್ಬೋದು ಅಥವಾ ಆಂಧ್ರ ಪ್ರದೇಶದವರು ಅಂತಲೂ ನಾವು ಹೇಳ್ಬೋದಾಗುತ್ತೆ. ಇನ್ನ ಈ ಶಾತವಾಹನ ವಂಶದ ಕೆಲ ಪ್ರಮುಖ ಅಂಶಗಳನ್ನ ನೋಡೋಣ. ರಾಜರ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ಕೆಲವು ಬಿರುದುಗಳು ಸಂಪೂರ್ಣವಾಗಿ ನಾವು ಯಾಕಂದ್ರೆ ಎಕ್ಸಾಮ್ ನಲ್ಲಿ ಇದೇ ಸ್ಪೆಸಿಫಿಕ್ ಆಗಿ ಕ್ವಶನ್ಸ್ ಗಳ ಕೇಳ್ತಾರಂತ ಇರೋದಿಲ್ಲ. ಕೆಲವೊಂದು ಬಾರಿ ಬಿರುದುಗಳನ್ನ ಕೇಳ್ತಾರೆ, ಕೆಲವೊಂದು ಬಾರಿ ರಾಜಧಾನಿಗಳನ್ನ ಕೇಳ್ತಾರೆ, ರಾಜ ಲಾಂಛನ ಕೇಳ್ತಾರೆ. ಸೊ ಹಾಗಾಗಿ ಮತ್ತು ಕೆಲವೊಮ್ಮೆ ಕವನ, ಕಾದಂಬರಿ, ಗ್ರಂಥಗಳ ಬಗ್ಗೆ ಕೇಳ್ತಾ ಇರ್ತಾರೆ. ಸಂಪೂರ್ಣವಾಗಿ ಶಾತವಾಹನರ ಆಡಳಿತದ ಬಗ್ಗೆ ನಾವು ಅಥವಾ ಅವರ ಇಂಪಾರ್ಟೆಂಟ್ ಪ್ರಮುಖ ಅಂಶಗಳನ್ನ ನಾವು ನೋಡ್ತಾ ಹೋಗೋಣ. ಈಗ ನೋಡಿ, ಶಾತವಾಹನರ ಸ್ಥಾಪಕರು ಹೇಳಿದಾಗೆ ಸಿಮುಖ ಮೊದಲನೇ ರಾಜ, ಹಾಗಾಗಿ ಈತನೇ ಸ್ಥಾಪಕ ಆಗ್ತಾನೆ. ಸಿಮುಖ ಈ ವಂಶದ ಸ್ಥಾಪಕ ಆಗ್ತಾನೆ. ಮತ್ತು ಸಿಮುಖ ಯಾವಾಗ ಈ ಶಾತವಾಹನ ಸಾಮ್ರಾಜ್ಯವನ್ನು ಸ್ಥಾಪಿಸಿದ, ಆತ ತನ್ನ ರಾಜಧಾನಿಯನ್ನ ಶ್ರೀಕಾಕುಳಂನ ತನ್ನ ರಾಜಧಾನಿಯಾಗಿ ಮಾಡ್ಕೊಂಡಿದ್ದ. ಇನ್ನ ರಾಜ್ಯ ಲಾಂಛನ ಬರೋದಾತಂದ್ರೆ ಶಾತವಾಹನರ ರಾಜ್ಯ ಲಾಂಛನ ವರುಣ. ಶಾತವಾಹನರ ರಾಜ್ಯ ಲಾಂಛನ ವರುಣ ಆಗುತ್ತೆ. ಇನ್ನ ರಾಜಧಾನಿ, ಈ ಶಾತವಾಹನರ ಹಲವಾರು ರಾಜರುಗಳನ್ನ ಕಂಡಿದೆ ಈ ವಂಶ. ಅದರಲ್ಲೂ ಕೂಡ ಹೆಚ್ಚಿನ ರಾಜರು ಈ ಪೈಠಾನಿ ಅಥವಾ ಪ್ರತಿಷ್ಠಾನ ಅನ್ನುವ ಪ್ರದೇಶವನ್ನ ತಮ್ಮ ರಾಜಧಾನಿಯಾಗಿ ಮಾಡ್ಕೊಂಡಿದ್ರು. ಇದು ಗೋದಾವರಿ ನದಿ ದಡದಲ್ಲಿದೆ. ನೋಡಿ, ಇಲ್ಲಿ ಕನ್ಫ್ಯೂಷನ್ ಆಗ್ಬೋದು, ಎರಡು ರೀತಿಯಾದ ಪ್ರಶ್ನೆಗಳು ಕೇಳೋದು. ಶಾತವಾಹನರ ರಾಜ ಸಿಮುಖನ ಅಥವಾ ಸಿಮುಖ ಅಂತ ಪ್ರಶ್ನೆಯಲ್ಲಿದ್ದು ಆತನ ರಾಜಧಾನಿ ಯಾವುದು ಅಂತ ಕೇಳಿದ್ರೆ ಯು ಕ್ಯಾನ್ ಈಸಿಲಿ ಆನ್ಸರ್ ಶ್ರೀಕಾಕುಳಂ. ಇನ್ ಜನರಲ್ ಆಗಿ ಬರೀ ಶಾತವಾಹನರ ರಾಜಧಾನಿ ಯಾವುದು ಅಂತ ಕೇಳಿದ್ರೆ ನೀವು ಪೈಠಾನಿ ಅಥವಾ ಪ್ರತಿಷ್ಠಾನ ಅಂತ ಆನ್ಸರ್ ಮಾಡಬೇಕು. ನೋಡಿ, ಕ್ವಶನ್ ಅಲ್ಲಿ ಸಿಮುಖ ಅಂತ ಮೆನ್ಷನ್ ಮಾಡಿದ್ರೆ ಆನ್ಸರ್ ಶ್ರೀಕಾಕುಳಂ, ಅಥವಾ ಜನರಲ್ ಆಗಿ ಬರೀ ಶಾತವಾಹನರು ಅಂತ ಕೇಳಿದ್ರೆ ಯು ಕ್ಯಾನ್ ಆನ್ಸರ್ ಪ್ರತಿಷ್ಠಾನ ಅಥವಾ ಪೈಠಾನಿ. ಇನ್ನ ಈ ಶಾತವಾಹನರ ವಂಶದಲ್ಲೇ ಹಲವಾರು ರಾಜರುಗಳನ್ನ ಕಂಡಿದ್ದೇವೆ. ಅದರಲ್ಲೂ ಅತ್ಯಂತ ಪ್ರಸಿದ್ಧ ದೊರೆ ಯಾರಪ್ಪ ಅಂದ್ರೆ ಅದು ಗೌತಮಿ ಪುತ್ರ ಶಾತಕರ್ಣಿ ಅತ್ಯಂತ ಪ್ರಸಿದ್ಧ ದೊರೆ ಆಗ್ತಾನೆ ಈ ಒಂದು ವಂಶದಲ್ಲಿ. ಇನ್ನ ಕೊನೆಯ ದೊರೆ ಯಾರಪ್ಪ ಅಂತಂದ್ರೆ ಅದು ಯಜ್ಞಶ್ರೀ ಶಾತಕರ್ಣಿ. ಯಜ್ಞಶ್ರೀ ಶಾತಕರ್ಣಿ ಶಾತವಾಹನರ ಕೊನೆಯ ರಾಜ ಅಥವಾ ಕೊನೆಯ ದೊರೆ ಅಂತ ಹೇಳ್ಬೋದು. ಮತ್ತು ಈ ಶಾತವಾಹನರಿಗೆ ಸಂಬಂಧಿಸಿದಂತ ಶಾಸನಗಳನ್ನ ನೋಡೋದಾತಂದ್ರೆ ಈ ಶಾತವಾಹನರಿಗೆ ಸಂಬಂಧಿಸಿದಂತ ಹಲವಾರು ಶಾಸನಗಳಿವೆ. ಅದರಲ್ಲೂ ಕೂಡ ಪ್ರಮುಖವಾದದ್ದು ಹಿರೇಹಡಗಲಿ ಶಾಸನ, ಜುನಾಗಢ ಶಾಸನ, ನಾನಾಗಢ ಶಾಸನ, ನಾಸಿಕ್ ಶಾಸನ ಮತ್ತು ಅಶೋಕನ 12ನೇ ಶಾಸನ. ಇವುಗಳು ಈ ಶಾತವಾಹನರಿಗೆ ಸಂಬಂಧಿಸಿದಂತ ಪ್ರಮುಖ ಶಾಸನಗಳಾಗತ್ತೆ. ಇನ್ನ ಈ ಶಾತವಾಹನರ ಆಡಳಿತ ಅವಧಿಯಲ್ಲಿ ಪ್ರಕೃತ ಭಾಷೆ, ದ್ರಾವಿಡ ಭಾಷೆ ಮತ್ತು ಸಂಸ್ಕೃತ ಭಾಷೆ ಕೂಡ ಚಾಲ್ತಿಯಲ್ಲಿದ್ದು, ಅಂದ್ರೆ ಜನ ಉಪಯೋಗಿಸಿದ್ರು ಈ 3 ಭಾಷೆಗಳಲ್ಲಿ. ಇನ್ನ ಧರ್ಮವನ್ನ ನೋಡೋದಾತಂದ್ರೆ ಶಾತವಾಹನರ ಅವಧಿಯಲ್ಲಿ ವೈದಿಕ ಧರ್ಮ ಅತಿ ಹೆಚ್ಚು ಪ್ರಚಲಿತವಾಗಿತ್ತು. ಅದ್ರ ಜೊತೆಗೆ ಜೈನ ಮತ್ತು ಬೌದ್ಧ ಧರ್ಮವು ಕೂಡ ಅಲ್ಲಿ ಅವುಗಳಿಗೂ ಕೂಡ ಒಂದು ಸ್ಥಾನಮಾನವನ್ನ ನೀಡಿದಂತಹ ವಂಶ ಆಗತ್ತೆ. ಸೊ ಇಷ್ಟು ಪ್ರಮುಖ ಅಂಶಗಳು ಶಾತವಾಹನರಿಗೆ ಆಗತ್ತೆ. ಇನ್ನ ರಾಜರ ಬಗ್ಗೆ ನೋಡೋದಾತಂದ್ರೆ ಸೊ ಸಿಮುಖ ಮೊಟ್ಟ ಮೊದಲ ದೊರೆ ಆಗ್ತಾನೆ. ಶಾತವಾಹನರು ಸುಶೀಮನನ್ನ ಕೊಂದು ತನ್ನ ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ. ಈತನ ಕುರಿತಾದಂತಹ ನಾನಾಗಢ ಶಾಸನದಲ್ಲಿ ಇವನನ್ನ ರಾಜ ಸಿಮುಖ ಶಾತವಾಹನ ಅಂತ ಹೇಳಿದ್ದಾರೆ. ನೋಡಿ, ಸಿಮುಖರ ಕುರಿತಾದಂತಹ ಯಾವ ಶಾಸನದಲ್ಲಿ ರಾಜ ಸಿಮುಖ ಅಂತ ಹೇಳಿದ್ದಾರೆ ಅಂದ್ರೆ ಅದು ನಾನಾಗಢ ಶಾಸನ. ಅದ್ರ ಜೊತೆಗೆ ನಾಸಿಕ ಶಾಸನದಲ್ಲಿ ಈ ಸಿಮುಖನನ್ನ ಏಕ ಬ್ರಾಹ್ಮಣ ಅಂತ ಹೇಳಿದ್ದಾರೆ. ನೋಡಿ, ಏಕ ಬ್ರಾಹ್ಮಣ ಅಂತ ಕೂಡ ಉಲ್ಲೇಖ ಮಾಡಿದ್ದಾರೆ. ಸೊ ಈತನ ಬಿರುದುಗಳೇನಾಗುತ್ತಪ್ಪ ಅಂದ್ರೆ ರಾಜ ಸಿಮುಖ ಶಾತವಾಹನ, ಏಕ ಬ್ರಾಹ್ಮಣ ಈತನ ಅಲ್ಟರ್ನೇಟ್ ನೇಮ್ ಅಥವಾ ಈತನ ಬಿರುದುಗಳಂತ ನಾವು ಹೇಳ್ಬೋದಾಗುತ್ತೆ. ಇನ್ನ ಸಿಮುಖ ಸರಿಸುಮಾರು 23 ವರ್ಷಗಳ ಕಾಲ ತನ್ನ ರಾಜ್ಯಭಾರವನ್ನ ಮಾಡಿದ. ಅದಾದ ನಂತರ ಈತನ ತಮ್ಮ ಆದಂತಹ ಕೃಷ್ಣ ಅಂದ್ರೆ ಆತನ ತಮ್ಮ ಕೃಷ್ಣ ಅಧಿಕಾರಕ್ಕೆ ಬರ್ತಾನೆ. ಇನ್ನ 1ನೇ ಶಾತಕರ್ಣಿ ಈತನು ಕೂಡ ಅತ್ಯಂತ ಪ್ರಮುಖ ದೊರೆಯಾಗಿದ್ದ. ಈ ಫಸ್ಟ್ ಫೇಸ್ ಆಫ್ ಶಾತವಾಹನರ್ ಅಂತಾರಲ್ಲ, ಮೊದಲನೇ ಅವಧಿ ಅಂತ ಏನು ಹೇಳ್ಬೋದು, ಆ ಇನಿಷಿಯಲ್ ಫೇಸ್ ನಲ್ಲಿ ಈತ ಅತ್ಯಂತ ಪ್ರಬಲ ದೊರೆಯಾಗಿದ್ದ. ಶಾತಕರ್ಣಿ 1ನೇ ಶಾತಕರ್ಣಿ, ಫಸ್ಟ್ ಶಾತಕರ್ಣಿ ಅಂತ ಹೇಳ್ಬೋದು. ಈತ ಸಿಮುಖನ ಮಗ ಆಗಿದ್ದ ಮತ್ತು 3ನೇ ರಾಜ, ಶಾತವಾಹನ ವಂಶದ 3ನೇ ರಾಜ. ಮೊದಲೇದ್ದು ಸಿಮುಖ, 2ನೇದ್ದು ಕೃಷ್ಣ ಸಿಮುಖನ ತಮ್ಮ, 3ನೇದ್ದು ಸಿಮುಖನ ಮಗ ಆದಂತಹ 1ನೇ ಶಾತಕರ್ಣಿ. ಸೊ ಈತ ಅತ್ಯಂತ ಪ್ರಬಲ ದೊರೆ, ಆರಂಭದ ಬಂದಂತ ದೊರೆಗಳಲ್ಲಿ ಅತ್ಯಂತ ಪ್ರಬಲ ಮತ್ತು ಶಕ್ತಿಶಾಲಿ ದೊರೆಯಾಗಿದ್ದ. ಈತನನ್ನ ದಕ್ಷಿಣ ಪಥಪತಿ ಮತ್ತು
ಅಪ್ರತ್ರಿಹಿತ ಅಂತ ಕರೀತಾರೆ. ನೋಡಿ, ಅಪ್ರತ್ರಿಹಿತ ಅಂತ ಎಂಬ ಬಿರುದುಗಳು ಈ 1ನೇ ಶಾತಕರ್ಣಿಗೆ ನಾವು ಕಾಣಬಹುದು. ಮತ್ತು ಅದ್ರ ಜೊತೆಗೆ ಈ 1ನೇ ಶಾತಕರ್ಣಿಯು ಅಶ್ವಮೇಧ ಮತ್ತು ರಾಜಸೂಯ ಯಾಗಗಳನ್ನ ಕೂಡ ಮಾಡಿದ್ದ. ನೋಡಿ, 1ನೇ ಶಾತಕರ್ಣಿ ಅಶ್ವಮೇಧ ಮತ್ತು ರಾಜಸೂಯ ಯಾಗ, ದಕ್ಷಿಣ ಪಥಪತಿ, ಅಪ್ರತಿಹಿತ ಅಂತ ಬಿರುದುಗಳನ್ನು ಕೂಡ ಹೊಂದಿದ್ದ. ಮತ್ತೆ ಈ 1ನೇ ಶಾತಕರ್ಣಿಯ ಮಡದಿ ಅಂದ್ರೆ ಹೆಂಡತಿಯಾದಂತಹ ನಾಗನಿಕ ಇವಳು ನಾನಾಗಢ್ ಶಾಸನವನ್ನ ಬರೆಸಿದಳು. ನೋಡಿ, ನಾನಾಗಢ್ ಶಾಸನವನ್ನ ಬರೆಸಿದವಳು ಯಾರಪ್ಪ ಅಂದ್ರೆ ನಾಗನಿಕ. ಇವಳು ಯಾರು? 1ನೇ ಶಾತಕರ್ಣಿಯ ಹೆಂಡತಿಯಾಗಿರ್ತಾಳೆ. ಇಲ್ಲಿದೆ ನೋಡಿ, ಇದೇ ಆ ಶಾಸನ. 1ನೇ ಶಾತಕರ್ಣಿಯ ಕುರಿತಾದಂತಹ ಕೆತ್ತಿಸಿದಂತಹ ಶಾಸನ ಇದು ನಾನಾಗಢ್ ಶಾಸನ ಆಗುತ್ತೆ. ಇದನ್ನ ಕೆತ್ತಿಸಿದವ್ರು ಯಾರು ಅಥವಾ ಇದನ್ನ ಬರೆಸಿದವ್ರು ಯಾರಪ್ಪ ಅಂತಂದ್ರೆ ಅದು ನಾಗನಿಕ. ಇನ್ನ ಮತ್ತೊಬ್ಬ ಪ್ರಸಿದ್ಧ ದೊರೆ ಶಾತವಾಹನರಲ್ಲಿ ಅಂದ್ರೆ ಅದು 2ನೇ ಶಾತಕರ್ಣಿ. ಈತ ಶಾತವಾಹನರ 4ನೇ ರಾಜ ಆಗಿದ್ದ. ಮತ್ತು ಈತ ಸರಿಸುಮಾರು 56 ವರ್ಷಗಳ ಕಾಲ ತನ್ನ ರಾಜ್ಯವನ್ನ ಆಳಿದ್ದ. ಯಾರಪ್ಪ ಅಂದ್ರೆ 2ನೇ ಶಾತಕರ್ಣಿ. ಅತಿ ಹೈಯೆಸ್ಟ್ ಆಡಿದಳು ಯಾರಪ್ಪ ಅಂತಂದ್ರೆ ಅದು 2ನೇ ಶಾತಕರ್ಣಿ. ಸರಿಸುಮಾರು 56 ವರ್ಷಗಳ ಕಾಲ ಈ ಶಾತವಾಹನ ರಾಜ್ಯವನ್ನ ತಾನು ಆಡಳಿತವನ್ನ ನಡೆಸಿದಂತಹ. ಇನ್ನ ಶಾತವಾಹನರ ವಂಶದಲ್ಲೇ ಮತ್ತೊಬ್ಬ ಪ್ರಸಿದ್ಧ ದೊರೆ ಯಾರಪ್ಪ ಅಂದ್ರೆ ಅದು 17ನೇ ಅರಸ. ಶಾತವಾಹನರ 17ನೇ ಅರಸ ಆದಂತಹ ಹಾಲ. ಈತ ಅತ್ಯಂತ ಪ್ರಸಿದ್ಧ. ಯಾಕಪ್ಪ ಅಂದ್ರೆ ಈತನ ಒಂದು ಅವಧಿಯಲ್ಲಿ ಕೆಲ ಗ್ರಂಥಗಳು, ಕೆಲ ಕವನಗಳು, ಹಾಗಾಗಿ ಈತನ ಕೆಲ ಬೇರೆ ದೇಶಗಳಲ್ಲಿ ಕೂಡ ಈತ ಹೋಗಿ ತನ್ನ ಜಯವನ್ನ ಸಾಧಿಸಿದ. ಹಾಗಾಗಿ ಮತ್ತೊಬ್ಬ ಪ್ರಸಿದ್ಧ ದೊರೆ ಯಾರಪ್ಪ ಅಂದ್ರೆ ಹಾಲ. ನೋಡಿ, ಈ ಹಾಲ ಗಾತ ಸಪ್ತಸತಿ ಎಂಬ ಪುಸ್ತಕನ ಪ್ರಕೃತ ಭಾಷೆಯಲ್ಲಿ ಬರೆದಿದ್ದಾನೆ. ಈತನೇ ಬರೆದಿದ್ದಾನೆ. ಮತ್ತು ಈ ಪುಸ್ತಕದಲ್ಲಿ 700 ಶೃಂಗಾರ ಪದ್ಯಗಳಿದೆ. ನೋಡಿ, ಗಾತ ಸಪ್ತಸತಿ, ಪ್ರಾಕೃತ ಭಾಷೆ, 700 ಶೃಂಗಾರ ಪದಗಳು. ಯಾರು? ಹಾಲ. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು ನೀವು. ಇನ್ನ ಹಾಲನ ಆಸ್ಥಾನ ಕವಿಯಾದಂತಹ ಗುಣಾಢ್ಯನು ಪೈಶಾಚಿ ಭಾಷೆಯಲ್ಲಿ ಬೃಹತ್ ಕಥಾಗ್ರಂಥವನ್ನ ರಚಿಸಿದ್ದ. ಮತ್ತು ಇದು ಮೂಲತಃ ಪೈಶಾಚಿ ಭಾಷೆಯಲ್ಲಿದ್ದು ಇದನ್ನ ಸಂಸ್ಕೃತಕ್ಕೆ ಮತ್ತೊಬ್ಬ ಕವಿಯಾದಂತಹ ಕ್ಷೇಮೇಂದ್ರ ಅದನ್ನ ಭಾಷಾಂತರ ಮಾಡ್ತಾನೆ ಅಥವಾ ಅನುವಾದಿಸುತ್ತಾನೆ ಸಂಸ್ಕೃತಕ್ಕೆ. ಮೂಲ ಭಾಷೆ ಪೈಶಾಚಿ ಭಾಷೆ ಯಾವುದು? ಬೃಹತ್ ಕಥಾ ಗ್ರಂಥ. ಅದನ್ನ ಸಂಸ್ಕೃತಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದು ಕ್ಷೇಮೇಂದ್ರ. ಇನ್ನ ಇನ್ನೊಂದು ಕೃತಿಯಲ್ಲಿ ಏನ್ ಹೇಳತ್ತಪ್ಪ ಅಂದ್ರೆ ಲೀಲಾವಾಯು ಕೃತಿ. ಸೊ ಈ ಲೀಲಾವಾಯು ಕೃತಿ ಪ್ರಕಾರ ಈ ಹಾಲ ಶ್ರೀಲಂಕಾದ ಮೇಲೆ ದಾಳಿ ಮಾಡಿ ಆ ಶ್ರೀಲಂಕಾ ರಾಜ್ಯದ ಮಗಳಾದಂತಹ ಲೀಲಾವತಿಯನ್ನ ವಿವಾಹವಾದ ಅನ್ನುವ ಬಗ್ಗೆ ಈ ಲೀಲಾವಾಯು ಕೃತಿಯಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಹಾಲನ ಒಂದು ಅವಧಿಯಲ್ಲಿ ಬಹಳಷ್ಟು ಕೃತಿಗಳು ಬರಹಗಳಿಗೆ ಅತ್ಯಂತ ಒಂದು ಪ್ರಾಮುಖ್ಯತೆಯನ್ನು ಕೂಡ ನೀಡಿದ್ದ. ಯಾಕಂದ್ರೆ ಆತನೇ ಗತಾ ಸಪ್ತಸತಿ ಅಂತ ಹೇಳಿ ಒಂದು ಪುಸ್ತಕವನ್ನು ಬರೆದಿದ್ದ ಪ್ರಕೃತ ಭಾಷೆಯಲ್ಲಿ. 700 ಶೃಂಗಾರ ಪದ್ಯಗಳಿದ್ವು ಆ ಪುಸ್ತಕದಲ್ಲಿ. ಅದ್ರ ಜೊತೆಗೆ ಗುಣಾಢ್ಯ ಪೈಶಾಚಿ ಭಾಷೆಯಲ್ಲಿ ಬೃಹತ್ ಕಥಾ ಗ್ರಂಥವನ್ನು ಬರೆದ. ಅದ್ರ ಜೊತೆಗೆ ಅದೇ ಒಂದು ಏನು ಬೃಹತ್ ಕಥಾವನ್ನ ಕ್ಷೇಮೇಂದ್ರ ಅದನ್ನ ಅನುವಾದನೆ ಮಾಡಿದ. ಮತ್ತು ಲೀಲಾವಾಯು ಕೃತಿಯಲ್ಲಿ ಈತನ ವಿವಾಹದ ಕುರಿತಾದಂತಹ ಒಂದು ಉಲ್ಲೇಖವೂ ಕೂಡ ಇದೆ. ಇದು ಹಾಲನ ಬಗ್ಗೆ ಪ್ರಮುಖ ಅಂಶಗಳು ಆಗತ್ತೆ. ಇನ್ನ ಮತ್ತೊಬ್ಬ ಅತ್ಯಂತ ಪ್ರಸಿದ್ಧ ದೊರೆ ಈ ಶಾತವಾಹನರ ವಂಶದಲ್ಲಿ ಅಂತಂದ್ರೆ ಅದು ಗೌತಮಿ ಪುತ್ರ ಶಾತಕರ್ಣಿ. ನೋಡಿ, ಗೌತಮಿ ಪುತ್ರ ಶಾತಕರ್ಣಿ ಪ್ರಸಿದ್ಧ ದೊರೆ. ಈ ಶಾತವಾಹನರಲ್ಲಿ ಅತ್ಯಂತ ಪ್ರಸಿದ್ಧ ದೊರೆಯಾಗಿದ್ದ. ಮತ್ತು ನೀವು ಇನ್ನೊಂದು ವೆರಿ ಔಟ್ ಆಫ್ ದಿ ಬಾಕ್ಸ್ ಅಂತ ಹೇಳ್ತೀನಿ, ಈ ತೆಲುಗು ಚಿತ್ರದಲ್ಲಿ ಗೌತಮಿ ಪುತ್ರ ಶಾತಕರ್ಣಿ ಮೇಲೆ ಒಂದು ಚಲನಚಿತ್ರ ಕೂಡ ಬಂದಿದೆ, ಐತಿಹಾಸಿಕ ಚಲನಚಿತ್ರ. ನಿಮ್ಗೆ ಬಿಡು ಇದ್ದಾಗ ಆ ಚಿತ್ರವನ್ನು ನೋಡ್ಬೋದು. ಜಸ್ಟ್ ಫಾರ್ ಇನ್ಫಾರ್ಮೇಶನ್, ಅಂದ್ರೆ ನಿಮಗೆ ಒಂದು ಗ್ರಾಫಿಕಲಿ ಅಥವಾ ಒಂದು ವಿಜುವಲಿ ನೀವು ಒಂದು ಫೀಲ್ ಅನ್ನ ಮಾಡ್ಕೋಬಹುದು ಗೌತಮಿ ಪುತ್ರ ಶಾತಕರ್ಣಿ ಬಗ್ಗೆ. ಈ ಗೌತಮಿ ಪುತ್ರ ಶಾತಕರ್ಣಿ ಅತ್ಯಂತ ಪ್ರಸಿದ್ಧ ದೊರೆಯಾಗಿದ್ದ. ನೋಡಿ, ಇದಕ್ಕೆ ಈ ಗೌತಮಿ ಪುತ್ರ ಶಾತಕರ್ಣಿಯ ಹಿಂದಿದ್ದಂತಹ ರಾಜರ ಕಾಲದಲ್ಲಿ ಪಲ್ಲವರು ಉತ್ತರದ ಕೆಲ ಭಾಗಗಳನ್ನ ಈ ಶಾತವಾಹನರ ವಂಶದಿಂದ ಅವರು ತಗೊಂಡ್ಬಿಡ್ತಾರೆ. ಸೊ ಆ ಸಂದರ್ಭದಲ್ಲಿ ಮತ್ತೆ ಈ ಗೌತಮಿ ಪುತ್ರ ಶಾತಕರ್ಣಿ ಪಲ್ಲವರ ವಿರುದ್ಧ ಒಂದು ಯುದ್ಧವನ್ನ ಸಾರಿ ಆ ಪ್ರದೇಶಗಳನ್ನೆಲ್ಲ ಮತ್ತೆ ತನ್ನ ತೆಕ್ಕೆಗೆ ಪಡ್ಕೊಂತಾನೆ. ಅಂದ್ರೆ ಶಾತವಾಹನರ ಸಾಮ್ರಾಜ್ಯದ ತೆಕ್ಕೆಗೆ ಪಡೆದುಕೊಂತಾನೆ. ಯಾರು? ಗೌತಮಿ ಪುತ್ರ ಶಾತಕರ್ಣಿ. ಅದು ಯಾರಪ್ಪ ಅಂತಂದ್ರೆ ನಹಪಾಣ ಅನ್ನಂತಿದ್ರು. ನಹಪಾಣ ಇದು ಪಲ್ಲವರ ರಾಜ ನಹಪಾಣನನ್ನ ಸೋಲಿಸಿ ಮತ್ತೆ ಆ ಪ್ರದೇಶಗಳನ್ನೆಲ್ಲ
ತೆಗೆದುಕೊಳ್ತಾನೆ. ಈ ನಹಪಾಣನ ಕೊಂದು ಆ ವಂಶವನ್ನೇ ನಿರ್ಮೂಲನೆ ಮಾಡ್ತಾನೆ. ಈ ಪಲ್ಲವರ ವಂಶ ನಿರ್ಮೂಲನೆ ಮಾಡಿ ಈ ವಿಜಯದ ಸಂಕೇತವಾಗಿ ನಹಪಾಣ ಏನು ಆ ಒಂದು ರಾಜ್ಯದಲ್ಲಿ ಏನು ಅವನ ನಹಪಾಣ ನಾಣ್ಯಗಳಿದ್ವಲ್ಲ, ಅದೇ ನಾಣ್ಯಗಳ ಮೇಲೆ ತನ್ನ ರಾಜ ಚಿಹ್ನೆಯನ್ನ ಹಾಕಿಸಿ ಮತ್ತೆ ಆ ನಾಣ್ಯಗಳನ್ನ ಚಾಲನೆಗೆ ತರ್ತಾನೆ ಗೌತಮಿ ಪುತ್ರ ಶಾತಕರ್ಣಿ. ನಹಪಾಣನ ನಾಣ್ಯಗಳ ಮೇಲೆ ಗೌತಮಿ ಪುತ್ರ ಶಾತಕರ್ಣಿ ತನ್ನ ರಾಜ ಚಿಹ್ನೆಗಳನ್ನು ಹಾಕಿ ಮತ್ತೆ ಪುನಃ ಆ ನಾಣ್ಯಗಳನ್ನ ತರ್ತಾನೆ. ಇನ್ನ ಈ ಗೌತಮಿ ಪುತ್ರ ಶಾತಕರ್ಣಿಯ ವಿಜಯಗಳ ನೆನಪಿಗಾಗಿ ಈತನ ತಾಯಿ ಗೌತಮಿ ಬಾಲಶ್ರೀ ನಾಸಿಕ್ನಲ್ಲಿ ಒಂದು ಶಾಸನವನ್ನ ಬರೆಸಿದ್ಲು. ನೋಡಿ, ಗೌತಮಿ ಪುತ್ರ ಶಾತಕರ್ಣಿಯ ವಿಜಯಗಳ ಒಂದು ಉಲ್ಲೇಖವಾಗಿರುವ ಶಾಸನ ಯಾವುದಪ್ಪ ಅಂದ್ರೆ ಅದು ನಾಸಿಕ ಶಾಸನ. ಅದನ್ನ ಬರೆಸಿದವ್ರು ಯಾರಪ್ಪ ಅಂತಂದ್ರೆ ಆತನ ತಾಯಿ ಗೌತಮಿ ಪುತ್ರ ಶಾತಕರ್ಣಿ ಅಂತ ನಾವು ಹೇಳ್ಬೋದಾಗತ್ತೆ. ಇನ್ನ ಈತನನ್ನ ತ್ರಯ ಸಮುದ್ರ ತೋಯೋ ಪಿತಾವಾಹನ ಅಂತ ಹೇಳ್ತಾರೆ ಎಂದು ಬಿರುದನ್ನ ನೀಡಿದ್ದಾರೆ. ಈತನಿಗೆ ಏನು ತ್ರಯ ಸಮುದ್ರೋ ತಯೋ ಪಿತಾವಾಹನ ಅಂತ ಹೇಳ್ತಾರೆ. ಇನ್ನ ಮತ್ತೊಬ್ಬ ಪ್ರಮುಖ ದೊರೆ ಯಾರಪ್ಪ ಅಂತಂದ್ರೆ ಅದು ವಸಿಷ್ಠ ಪುತ್ರ ಪ್ರಲುಮಾಯಿ. ಸೊ ಈತ ಶಾತವಾಹನನ ಮತ್ತೊಬ್ಬ ಪ್ರಸಿದ್ಧ, ಗೌತಮಿ ಪುತ್ರ ಶಾತಕರ್ಣಿ ಆದ ನಂತರ ಮತ್ತೊಬ್ಬ ಪ್ರಸಿದ್ಧ ದೊರೆ ಯಾರಪ್ಪ ಅಂತಂದ್ರೆ ಅದು ವಸಿಷ್ಠ ಪುತ್ರ ಅಂತ ಹೇಳ್ಬೋದು. ಈತ ಗೌತಮಿ ಪುತ್ರ ಶಾತಕರ್ಣಿಯ ಮಗ. ಸೊ ತಂದೆಯ ಬಲಿಶಾಲಿ ಮತ್ತು ಧೈರ್ಯಶಾಲಿಯಾಗಿದ್ದ. ಈತನು ಕೂಡ ಅವನಂತೆ ಕೂಡ ಶಕ್ತಿಶಾಲಿ ಬಲಿಶಾಲಿಯಾಗಿದ್ದ ಮತ್ತು ಯುದ್ಧಗಳನ್ನು ಕೂಡ ಮಾಡ್ತಿದ್ದ. ಮತ್ತು ಈತ ಶಕದೊರೆ 1ನೇ ರುದ್ರಮನ ಮಗಳನ್ನ ಮದುವೆ ಆಗಿದ್ದ. ನೋಡಿ, ವಸಿಷ್ಠ ಪುತ್ರ ಗೌತಮಿ ಪುತ್ರ ಶಾತಕರ್ಣಿಯ ಮಗ. ಈತ ಶಕ ದೊರೆ 1ನೇ ರುದ್ರಮನ ಮಗಳನ್ನ ಮದುವೆ ಆಗಿದ್ದ. ಯಾರು? ವಸಿಷ್ಠ ಪುತ್ರ. ಇನ್ನ ದಕ್ಷಿಣ ಪತೇಶ್ವರ ನವನಗರ ಸ್ವಾಮಿ ಎಂದು ಈತನ ಬಿರುದುಗಳಿದ್ದು. ಯಾರು? ವಸಿಷ್ಠ ಪುತ್ರನ ಬಿರುದುಗಳು ದಕ್ಷಿಣ ಪತೇಶ್ವರ ಮತ್ತು ನವನಗರ ಸ್ವಾಮಿ ಅಂತ ಈತನ ಬಿರುದುಗಳಿದ್ದು. ಕ್ರಿಸ್ತ ಶತಕ 150ರಲ್ಲಿ 1ನೇ ರುದ್ರಮನು ಶಾತವಾಹನರ ಮೇಲೆ ದಾಳಿಯನ್ನು ನಡೆಸಿ 2 ಬಾರಿ ಗೆದ್ದಿದ್ದ. ಯಾರು? 1ನೇ ರುದ್ರಮನ. ಅವಳ ಮಗಳನ್ನೇ ಮದುವೆ ಆದ್ರು, ಆದ್ರೆ ಅವನ ವಿರುದ್ಧನೇ ಇವನು 2 ಬಾರಿ ಸೋತಿದ್ದ. ಯಾರು? ವಸಿಷ್ಠ ಪುತ್ರ. ಸೊ ಈ ಸೋಲನ್ನ ಜುನಾಗಢ ಕಲ್ಲಿನ ಬರಹಗಳಲ್ಲಿ ತಿಳಿಸುತ್ತದೆ. ಈ ವಸಿಷ್ಠ ಪುತ್ರನ ಸೋಲುಗಳು ಈ ಜುನಾಗಢ ಶಾಸನದಲ್ಲಿ ನಾವು ಕಾಣಬಹುದು. ಇನ್ನ ಇದು ಪ್ರಮುಖ ರಾಜರುಗಳ ಬಗ್ಗೆ, ಅವರ ಬಿರುದುಗಳ ಬಗ್ಗೆ ಮತ್ತು ಅವರ ಒಂದು ಅವಧಿಯ ಬಗ್ಗೆ ನಾವು ನೋಡಿದೆ. ಇನ್ನ ಕೆಲವು ಪ್ರಮುಖ ಅಂಶಗಳನ್ನ ನಾವು ನೋಡ್ತಾ ಹೋಗೋಣ. ಶಾತವಾಹನರ ಕಾಲದಲ್ಲಿ ದೀನಾರ, ಸುವರ್ಣ ಎಂಬ ಚಿನ್ನದ ನಾಣ್ಯಗಳಿದ್ದು, ಕುಶಣ ಎಂಬ ಬೆಳ್ಳಿಯ ನಾಣ್ಯಗಳಿದ್ದು, ಮತ್ತು ಕರ್ಷಪಣ ಮತ್ತು ಧಮ್ರು ಪಣ ಮತ್ತು ಗಡನ್ಯ ಎಂಬ ನಾಣ್ಯಗಳು ಇಲ್ಲಿದೆ ನೋಡಿ. ಇವೆಲ್ಲ ಶಾತವಾಹನರ ಕಾಲದಲ್ಲಿ ಸಿಕ್ಕಂತಹ ನಾಣ್ಯಗಳು. ಇನ್ನ ಶಾತವಾಹನರ ಕಾಲದಲ್ಲಿ ಅಮರಾವತಿ ಕಲೆ ಬೆಳಕಿಗೆ ಬಂದಿತ್ತು. ಅಮರಾವತಿ, ಆಮೇಲೆ ನಾಗಾರ್ಜುನ ಕೊಂಡ, ಅಜಂತಾ ಕಾರ್ಲೆ, ಸಾಂಚಿ, ಸನ್ನತಿಯಲ್ಲಿ ಶಾತವಾಹನರ ಸ್ತೂಪಗಳನ್ನ ನಾವು ಕಾಣ್ತೀವಿ. ಇದು ಒಂದು ಅವರು ಅವ್ರು ಕೆತ್ತಿಸಿದಂತ ಸ್ತೂಪವಾಗುತ್ತೆ. ಇನ್ನು ಮಧ್ಯಪ್ರದೇಶದ ರೈಸನ್ ಜಿಲ್ಲೆಯಲ್ಲಿ ಸಾಂಚಿ ಗ್ರಾಮದಲ್ಲಿ 3 ಸ್ತೂಪಗಳನ್ನ ಇವರು ಕೂಡ ನಾನು ಹೇಳಿದ್ನಲ್ಲ, ದಕ್ಷಿಣದಿಂದ ಹಿಡಿದು ಉತ್ತರದವರೆಗೆ ಇವರ ಸಾಮ್ರಾಜ್ಯ ವ್ಯಾಪಿಸಿತು. ಅದರಲ್ಲಿ ಕೂಡ ಮಧ್ಯಪ್ರದೇಶದಲ್ಲಿ ರೈಸನ್ ಜಿಲ್ಲೆಯಲ್ಲಿ ಸಾಂಚಿ ಗ್ರಾಮದಲ್ಲಿ 3 ಸ್ತೂಪಗಳನ್ನ ನಾವು ಕಾಣ್ತೀವಿ. ಶಾತವಾಹನರ ಕಾಲದ ಸ್ತೂಪಗಳನ್ನ ನಾವು ಅಲ್ಲಿ ಕಾಣ್ತೀವಿ. ಇನ್ನ ಅಮರಾವತಿಯಲ್ಲಿರುವ ಸ್ತೂಪ ದಕ್ಷಿಣ ಭಾರತದ ಅತಿ ದೊಡ್ಡ ಸ್ತೂಪವಾಗಿದೆ. ನೋಡಿ, ವೆರಿ ಇಂಪಾರ್ಟೆಂಟ್. ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಸ್ತೂಪ ಎಲ್ಲಿದೆ ಅಂತಂದ್ರೆ ಅದು ಅಮರಾವತಿಯಲ್ಲಿದೆ. ಅದನ್ನ ಯಾರು ಕಟ್ಟಿಸಿದ್ರಪ್ಪ, ಅದು ಯಾರು ನಿರ್ಮಿಸಿದಂತಂದ್ರೆ ಶಾತವಾಹನ ಸಾಮ್ರಾಜ್ಯದವರು ಅಂತ ನಾವು ಹೇಳ್ಬೋದಾಗತ್ತೆ. ಇನ್ನು ಶಾತವಾಹನರ ಕಾಲದಲ್ಲಿ ಶಾಲೆಗಳಿಗೆ ಘಾತಿಕಾ ಎಂದು ಕರೀತಿದ್ರು. ನೋಡಿ, ಘಾತಿಕಾ ಅಂತಂದ್ರೆ ಶಾಲೆಗಳಿಗೆ ನಾವು ಶಾತವಾಹನ ಕಾಲದಲ್ಲಿ ಕರೀತಿದ್ರು. ಇನ್ನು ದಕ್ಷಿಣ ಭಾಗಕ್ಕೆ ನೇಗಿಲನ್ನ ಪರಿಚಯಿಸಿದ ಕೀರ್ತಿ ಶಾತವಾಹನರಿಗೆ ಸಲ್ಲಿಸುತ್ತದೆ ಎಂದು ಪ್ರಸಿದ್ಧ ಇತಿಹಾಸಕಾರರಾದಂತ ಆರ್.ಜಿ. ಭಂಡಾರ್ಕರ್ ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ನೋಡಿ, ದಕ್ಷಿಣ ಭಾರತಕ್ಕೆ ಅಥವಾ ದಕ್ಷಿಣ ಭಾಗಕ್ಕೆ ನೇಗಿಲನ್ನ ಪರಿಚಯಿಸಿದ ವಂಶ ಯಾವುದಪ್ಪ ಅಂತಂದ್ರೆ ಅದು ಶಾತವಾಹನರಾಗ್ತಾರೆ. ಅದನ್ನ ಯಾರು ಹೇಳಿದ್ದಾರೆ ಅಂತಂದ್ರೆ ಆರ್.ಜಿ. ಭಂಡಾರ್ಕರ್ ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ನೋಡಿ, ಇವೆಲ್ಲ ಸಮ್ ಆಫ್ ದ ಇಮೇಜಸ್ ನೋಡಿ, ಇಲ್ಲೆಲ್ಲ ಕೆಲವೊಂದು ಇಮೇಜಸ್ ಇದೆ. ಸೊ ಇದೆಲ್ಲ ಇವರ ಒಂದು ಆಡಳಿತದಲ್ಲಿ ಮೂಡಿ ಬಂತಹ
ಒಂದು ವಿಶಿಷ್ಟವಾದಂತಹ ಅಂಶಗಳಂತ ನಾವು ಹೇಳ್ಬೋದು. ಸ್ತೂಪಗಳಾಗಿರ್ಬೋದು, ಚಿತ್ರಗಳಾಗಿರ್ಬೋದು, ನಾಣ್ಯಗಳಾಗಿರ್ಬೋದು ಮತ್ತು ವಿಶೇಷ ದೇವಾಲಯಗಳನ್ನು ಕೂಡ ಇವರು ಸ್ಥಾಪನೆಯನ್ನ ಮಾಡಿದ್ದಾರೆ ಶಾತವಾಹನರ ಕಾಲದಲ್ಲಿ. ಸೊ ನೆಕ್ಸ್ಟ್ ನೋಡೋದಂತಂದ್ರೆ ಕೆಲವೊಂದು ಎಕ್ಸಾಂಪಲ್ಸ್ ನೋಡೋಣ. ಈ ಶಾತವಾಹನರ ಕುರಿತಂತೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ ನೋಡೋದಂದ್ರೆ, ದಕ್ಷಿಣ ಭಾರತದ ಮೊದಲ ಸ್ವತಂತ್ರ ರಾಜವಂಶ ಯಾವುದು ಅಂತ ಕೇಳಿದ್ದಾರೆ. ಸೊ ಇಟ್ಸ್ ಸರಿಯಾದ ಉತ್ತರ ಏನಾಗುತ್ತೆ ಅಂದ್ರೆ ಶಾತವಾಹನರು. ಇಟ್ಸ್ ಅ ವೆರಿ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ ಆಗುತ್ತೆ. ಇನ್ನ ಮತ್ತೊಂದು ಪ್ರಶ್ನೆ ನೋಡೋದಾತಂದ್ರೆ, ಶಾತವಾಹನರ ರಾಜಧಾನಿ ಯಾವುದು? ನೋಡಿ, ನಾನು ಹೇಳಿದ್ನಲ್ಲ, ಸ್ಟ್ರೇಟ್ ಆಗಿ ಶಾತವಾಹನರೇ ಅಂತ ಕೇಳಿದ್ರೆ ನಿಮ್ಮ ಆನ್ಸರ್ ಆಗ್ಬೇಕು ಯಾವುದು? ಪ್ರತಿಷ್ಠಾನ ಅಥವಾ ಪೈಠಾಣಿ ಅಂತ ಹೇಳ್ಬೋದು. ಅದೇ ಈ ಪ್ರಶ್ನೆಯಲ್ಲಿ ಸಿಮುಖನ ರಾಜಧಾನಿ ಅಂತ ಕೇಳಿದ್ರೆ ಅಲ್ಲಿ ನಿಮ್ಮ ಉತ್ತರ ಆಗ್ಬೇಕು ಶ್ರೀಕಾಕುಳಂ. ಓಕೆ. ಇನ್ನ ಮತ್ತೊಂದು ಪ್ರಶ್ನೆ ಏನ್ ಕೇಳಿದ್ರಪ್ಪ ಅಂತಂದ್ರೆ, ಶಾತವಾಹನರ ಕಾಲದ ಪ್ರಮುಖ ಸ್ತೂಪಗಳು ಹೊಂದಿರುವ ಸ್ಥಳಗಳು ಯಾವುವು? ನಾಸಿಕ್, ಬಿದ್ಯ, ಐಹೊಳೆ ಪಟ್ಟದಕಲ್ಲು, ಅಮರಾವತಿ, ನಾಗಾರ್ಜುನ ಕೊಂಡ, ಕಾರ್ತಿ ಮತ್ತು ಅಜಂತ. ಇದರ ಸರಿಯಾದ ಉತ್ತರ ಅಮರಾವತಿ ಮತ್ತು ನಾಗಾರ್ಜುನ ಕೊಂಡ. ಇವುಗಳಲ್ಲಿ ಅತಿ ಹೆಚ್ಚು. ಇದನ್ನ ಬಿಟ್ರೆ ಮತ್ತೆ ಎಲ್ಲಿದೆ? ಮಧ್ಯಪ್ರದೇಶದ ಸಾಂಚಿಯಲ್ಲಿದೆ. ಸೊ ಅಮರಾವತಿಯಲ್ಲಿರುವಂತಹ ಸ್ತೂಪ ಅತಿ ದೊಡ್ಡ, ದಕ್ಷಿಣ ಭಾರತದ ಅತಿ ದೊಡ್ಡ ಸ್ತೂಪವಾಗಿದೆ. ಮತ್ತೊಂದು ಪ್ರಶ್ನೆ, ಶಾತವಾಹನರ ಕಾಲದಲ್ಲಿ ಸ್ತೂಪಗಳು ಮತ್ತು ಅಶೋಕನ ಶಿಲಾಶಾಸನ ಎಲ್ಲಿದೆ? ಮಸ್ಕಿ, ಸನ್ನತಿ, ಸೌದತ್ತಿ, ಕೊಪ್ಪಳ. ಇದರ ಸರಿಯಾದ ಉತ್ತರ ಸನ್ನತಿ. ಸನ್ನತಿಯಲ್ಲಿ ನಾವು ಶಾತವಾಹನರ ಕಾಲ ಸ್ತೂಪಗಳು ಮತ್ತು ಅಶೋಕನ ಶಿಲಾಶಾಸನವನ್ನ ನಾವು ಕಾಣ್ಬೋದು. ಎಲ್ಲಿ? ಸನ್ನತಿಯಲ್ಲಿ. ಸೊ ಇನ್ನ ಮತ್ತೊಂದು ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾವ ಶಾತವಾಹನ ಆಡಳಿತಗಾರನು ನಾಣ್ಯಗಳನ್ನ ಬಿಡುಗಡೆ ಮಾಡಿದನು? ಅದರಲ್ಲಿ ಹಡಗುಗಳ ಚಿತ್ರಿಸಲಾಗಿದೆ ಅಂತ ನೋಡೋದಾದ್ರೆ ಇದರ ಸರಿಯಾದ ಉತ್ತರ ಯಜ್ಞಶ್ರೀ ಶಾತಕರ್ಣಿ. ಯಜ್ಞಶ್ರೀ ಶಾತಕರ್ಣಿಯ ಕಾಲದಲ್ಲಿ ಹಡಗುಗಳು ಇರುವಂತಹ ಚಿತ್ರ ಹೊಂದಿರುವಂತಹ ನಾಣ್ಯಗಳನ್ನ ಬಿಡುಗಡೆ ಮಾಡಿದ. ಮತ್ತು ಯಜ್ಞಶ್ರೀ ಶಾತಕರ್ಣಿ ಈ ಶಾತವಾಹನ ವಂಶದ ಕೊನೆಯ ರಾಜನಾಗ್ತಾನೆ ಅಥವಾ ದೊರೆಯ ಆಗ್ತಾನೆ. ಸೊ ಹೋಪ್ ಪ್ರಿಯ ಸ್ಪರ್ಧಾ ಮಿತ್ರರೇ, ಈ ಒಂದು ವಿಡಿಯೋ ಸರಣಿಯ ಮೊದಲ ಭಾಗ ಆದಂತಹ ಶಾತವಾಹನ ವಂಶದ ಬಗ್ಗೆ ನಿಮಗೆ ಎಲ್ಲಾ ಮಾಹಿತಿಯನ್ನ ನೀಡಿದ್ವಿ. ಸ್ಥಾಪಕ, ರಾಜರು ಮತ್ತು ಆ ಕಲೆಗಳು, ಆ ಗ್ರಂಥಗಳ ಬಗ್ಗೆ, ಸಂಪೂರ್ಣ ಶಾತವಾಹನ ವಂಶದ ಬಗ್ಗೆ ನೀವು ಪರೀಕ್ಷೆಗೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನೇನು ಇಂಪಾರ್ಟೆಂಟ್ ಇದೆ ಆ ಎಲ್ಲಾ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನೋಡಿದ್ವಿ. ಈ ವಿಡಿಯೋದ ಬಗ್ಗೆ ನಿಮ್ಗೆ ಏನ್ ಅನ್ಸಿದೆ ಅಂತ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಮತ್ತೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿದ್ರೆ ನಾವು ಇದೇ ರೀತಿ ಇನ್ನು ಉಳಿದಂತಹ ರಾಜ ಮನೆತನಗಳ ಒಂದು ಸಂಪೂರ್ಣ ಮಾಹಿತಿಯನ್ನ ಮುಂದಿನ ಈ ವಿಡಿಯೋ ಸರಣಿಯ ಮುಂದಿನ ದಿನಗಳಲ್ಲಿ ನಾವು ತರ್ತೇವೆ. ಸೊ ಅಲ್ಲಿವರೆಗೂ ನಮ್ಮ ಚಾನೆಲ್ನ ಶೇರ್ ಮಾಡಿ. ಮತ್ತು ಇನ್ನೂ ಹಲವಾರು ವಿಡಿಯೋಗಳಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಂತ ವಿಡಿಯೋಗಳನ್ನು ಕೂಡ ನೀವು ನೋಡ್ಬೋದಾಗುತ್ತೆ. Click on subscribe button and press the bell icon to get updates from All Academy.